ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇವತ್ತಿನ ಈ ತಿಂಗಳಲ್ಲಿ ಸಂಕಟಹರ ಚತುರ್ಥಿ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲೂ ವಿಶೇಷ ಅಂದರೆ ಈ ವರ್ಷದ ಮೊದಲನೇ ತಿಂಗಳನೇ ಅಂಗಾರಕ ಏಕಾದಶಿ ಬಂದಿದೆ. ಹಾಗೆ ಅಂಗಾರಕ ಚತುರ್ಥಿ ಯಾವ ದಿನ ಬಂದಿದೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಏನು ಪ್ರಸಾದ ಮಾಡಬೇಕು ಅಂತ ಈ ವಿಡಿಯೋಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಅಂಗಾರಕ ಚತುರ್ಥಿ ಎಂದರೆ ಮಂಗಳವಾರ ಬರುವ ಸಂಕಟ ಚತುರ್ಥಿಯನ್ನು ಇದನ್ನು ಗಣೇಶನಿಗೆ ಸಮರ್ಪಿಸಲಾಗುತ್ತದೆ. ಜೀವನದಲ್ಲಿನ ಅಡೆತಡೆಗಳನ್ನು ನಿವಾರಿಸಿ ಮತ್ತೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಚತುರ್ಥಿಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಪ್ರತಿ ತಿಂಗಳು ಸಂಕಟ ಚತುರ್ಥಿ ಬಂದರೂ ಮಂಗಳವಾರ ದಿನ ಬರುವ ಚತುರ್ಥಿಯನ್ನು ಅಂಗಾರಕ ಚತುರ್ಥಿ ಎಂದು ಕರೆಯುತ್ತಾರೆ. ವರ್ಷದಲ್ಲಿ 12 ಚತುರ್ಥಿ ಬರುತ್ತದೆ. ಅದರಲ್ಲಿ ಮಂಗಳವಾರ ಅಂಗಾರಕ ಚತುರ್ಥಿ ತುಂಬ ವಿಶೇಷವಾಗಿರುತ್ತೆ. 12 ಚತುರ್ಥಿ ಮಾಡಿರೋ ಫಲ ಈ ಒಂದೇ ಚತುರ್ಥಿಯಲ್ಲಿ ಸಿಗುತ್ತದೆ. ನೀವು ಹೊಸದಾಗಿ ಯಾರಾದರೂ ಚತುರ್ಥಿ ನಾವು ಸ್ಟಾರ್ಟ್ ಮಾಡಬೇಕು, ಇವತ್ತಿಂದ ನಾವು ಚತುರ್ಥಿ ಹಿಡಿಬೇಕು ಅನ್ನುವರು ಈ ದಿನ ಹಿಡಿದ್ರೆ ತುಂಬ ಒಳ್ಳೆಯದು. ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮಕ್ಕಳ ಬೆಳವಣಿಗೆಗೆ ಮತ್ತು ಮಕ್ಕಳಿಗೆ ಆಶೀರ್ವಾದ, ಗಣೇಶನ ಆಶೀರ್ವಾದ ಅನುಗ್ರಹ ಸಿಗಲು ಈ ದಿನ ತಾಯಿಯಂದರು ಚತುರ್ಥಿ ಮಾಡಿದರೆ ತುಂಬ ಒಳ್ಳೆಯದು. ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಏನು ಕೆಲಸ ಮಾಡಿದ್ರೂ ವಿಘ್ನಗಳಾಗ್ತಾ ಇದ್ದಾವೆ, ಕೆಲಸದಲ್ಲಿ ಅಡೆತಡೆಗಳು ತುಂಬ ಇದ್ದಾವೆ ಅಂದರೆ ಗಣೇಶನ ಚತುರ್ಥಿ ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಅಂಥ ಕಷ್ಟನೇ ಬರಲಿ, ಏನೇ ಕಷ್ಟದಲ್ಲಿ ಅಡೆತಡೆಗಳಿರಲಿ ಎಲ್ಲ ದೂರವಾಗಿ ಗಣೇಶನ ಅನುಗ್ರಹ ನಿಮಗೆ ಬೇಗನೆ ಸಿಗುತ್ತದೆ. ಮತ್ತು ನಾವು ಯಾವುದೇ ಕೆಲಸ ಮಾಡಲಿ, ಯಾವುದೇ ಪೂಜೆ ಮಾಡಿದ್ರು ವಿಘ್ನೇಶ್ವರನ ಪೂಜೆ ಮೊದಲು ಮಾಡ್ತೀವಿ, ಗಣೇಶನ ಪೂಜೆ ಮಾಡ್ತೀವಿ. ಅದಕ್ಕಾಗಿ ಈ ಚತುರ್ಥಿ ಅಂಗಾರಕ ಚತುರ್ಥಿ ತುಂಬ ಒಳ್ಳೆಯದು, ವಿಶೇಷವಾಗಿರುತ್ತೆ. ಈ ಚತುರ್ಥಿ ಯಾವತ್ತೂ ಮಿಸ್ ಮಾಡಬೇಡಿ. 12 ಚತುರ್ಥಿ ನಿಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅಂದರೆ ಮಂಗಳವಾರ ಬರುವ ಅಂಗಾರಕ ಚತುರ್ಥಿ ತಪ್ಪದೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಚತುರ್ಥಿ ಯಾವ ದಿನ ಬಂದಿದೆ ಅಂದರೆ ಜನವರಿ 6 ಮಂಗಳವಾರ ಬಂದಿದೆ. ಬೆಳಗ್ಗೆ 8:01 ಆರಂಭವಾಗಿ ಮರುದಿನ ಬೆಳಗ್ಗೆ 6:52 ಮುಕ್ತಾಯವಾಗುತ್ತದೆ. ಚತುರ್ಥಿ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆ ಸ್ನಾನ ಮಾಡಬೇಕು. ಸ್ನಾನ ಮಾಡುವಾಗ ನೀರಿನಲ್ಲಿ ಸ್ವಲ್ಪ ಗಂಗಾಜಲ ಹಾಕ್ಕೊಂಡು ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಮನೆ ಎಲ್ಲ ಸ್ವಚ್ಛ ಮಾಡಿಕೊಳ್ಳಬೇಕು, ದೇವರ ಕೋಣೆನೂ ಸ್ವಚ್ಛ ಮಾಡಬೇಕು. ಈ ದಿನ ನೀವು ಕೆಂಪು ಬಟ್ಟೆಗಳನ್ನು ಧರಿಸಿದರೆ ತುಂಬ ಒಳ್ಳೆಯದು. ಗಣೇಶನಿಗೆ ಪಂಚಾಮೃತದಿಂದ ಅಭಿಷೇಕ ಮಾಡಿದರೆ ತುಂಬ ಒಳ್ಳೆಯದು. ಗಣೇಶನಿಗೆ ಗಂಧ ಮತ್ತು ಕುಂಕುಮದ ತಿಲಕವನ್ನು ಇಡಬೇಕು. ಗಣೇಶನಿಗೆ ಕೆಂಪು ಹೂವಿನಿಂದ ಅಲಂಕಾರ ಮಾಡಬೇಕು. ಈ ದಿನ ನೀವು ತಪ್ಪದೆ ಗರಿಕೆಗಳನ್ನು ಅರ್ಪಿಸಬೇಕು. 21 ಗರಿಕೆ ಇಲ್ಲ ಅಂದರೆ ನಿಮ್ಮ ಕೈಲಾದಷ್ಟು ಗರಿಕೆಗಳನ್ನು ಅರ್ಪಿಸಿದರೆ ತುಂಬ ಒಳ್ಳೆಯದು. ಗಣೇಶನಿಗೆ ನೈವೇದ್ಯವಾಗಿ ಏನು ಅರ್ಪಿಸಬೇಕೆಂದರೆ ಮೋದಕ ಮಾಡಬಹುದು, ಇಲ್ಲ ಅಂದರೆ ಲಡ್ಡುಗಳನ್ನು ಇಡಬಹುದು. ಅದು ಇಲ್ಲವೆಂದರೆ ಹಣ್ಣುಗಳು, ತೆಂಗಿನಕಾಯಿ, ಇತರ ಹಣ್ಣುಗಳನ್ನು ಇಡಬಹುದು. ಗಣೇಶನ ಮುಂದೆ 5 ದೀಪ ಅಥವಾ ಇಲ್ಲ ಅಂದರೆ 2 ದೀಪವಾದರೂ ತಪ್ಪದೆ ಹಚ್ಚಬೇಕು. ನಿಮ್ಮ ಅನುಕೂಲಕ್ಕಾಗಿ ತುಪ್ಪದ ದೀಪ ಹಚ್ಚೋ ಹಾಗಿದ್ದರೆ ತುಪ್ಪದ ದೀಪ ಹಚ್ಚಿ, ಇಲ್ಲ ಅಂದರೆ ಎಣ್ಣೆ ದೀಪ ಹಚ್ಚಿದರೂ ನಡೆಯುತ್ತದೆ. ಗಣೇಶನ ಮಂತ್ರವನ್ನು ಪಠಿಸಬೇಕು. ಓಂ ಗಣಪತಿಯೇ ನಮಃ, ಓಂ ಶ್ರೀ ಗಣೇಶಾಯ ನಮಃ ಅಥವಾ ವಕ್ರತುಂಡ ಮಹಾಕಾಯ ಮುಂತಾದ ಮಂತ್ರಗಳನ್ನು ಪಠಿಸಬೇಕು. 11 ಬಾರಿ ಇಲ್ಲ ಅಂದರೆ 21 ಬಾರಿ ಜಪಿಸಿದರೆ ತುಂಬ ಒಳ್ಳೆಯದು. ಈ ದಿನ ಅಶುಭ ನುಡಿಗಳನ್ನು ನುಡಿಯಬಾರದು, ಮತ್ತೊಬ್ಬರ ಬಗ್ಗೆ ಕೀಳಾಗಿ ಮಾತನಾಡಬಾರದು. ಶ್ರದ್ಧೆ ಭಕ್ತಿಯಿಂದ ನೀವು ಪೂಜೆ ಮಾಡಿದ್ದೇ ಆದರೆ ನಿಮಗೆ ಗಣೇಶನ ಅನುಗ್ರಹ ಬೇಗನೆ ಲಭಿಸುತ್ತದೆ. ಚತುರ್ಥಿ ಉಪವಾಸ ಇರುವವರು ಒಂದು ಸಂಕಲ್ಪ ಮಾಡಬೇಕು. ನೀವು ಎಷ್ಟು ಚತುರ್ಥಿ ಮಾಡ್ತೀರಾ, 21, 11, 5 ಈ ಥರ ಒಂದು ಸಂಕಲ್ಪ ಮಾಡ್ಕೋಬೇಕು. ಇಲ್ಲ ಅಂದರೆ ನನ್ನ ಕೈಲಿ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ದಿನ ನಿಮ್ಮ
ಚತುರ್ಥಿ ಪೂಜೆ ಉಪವಾಸ ಮಾಡುತ್ತೀನಿ ಅಂತ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಚತುರ್ಥಿ ಉಪವಾಸ 2 ಥರ ಉಪವಾಸ ಮಾಡುತ್ತಾರೆ. ಕೆಲವರು ನೀರು ಕುಡಿದು ಚತುರ್ಥಿ ಉಪವಾಸ ಮಾಡುತ್ತಾರೆ. ಕೆಲವರು ಹಣ್ಣುಗಳು, ಹಾಲು ಮತ್ತು ಸಾಬುದಾನಿ ಕಿಚಡಿ ಸೇವಿಸಿ ಉಪವಾಸ ಮಾಡುತ್ತಾರೆ. ನಿಮ್ಮ ಆರೋಗ್ಯದ ಅನುಗುಣವಾಗಿ ನೀವು ಉಪವಾಸ ಮಾಡಬಹುದು. ಆ ದಿನ ಫುಲ್ಲು ಉಪವಾಸ, ಸಂಜೆ ತನಕ ಉಪವಾಸ ಇರಬೇಕು. ಸಂಜೆ ಟೈಮಲ್ಲಿ ಚಂದ್ರನನ್ನು ಪೂಜೆ ಮಾಡಿ, ಚಂದ್ರ ಕಾಣಿದ ಮೇಲೆ ಪೂಜೆ ಮಾಡಿ ಆವಾಗ ನೀವು ಉಪವಾಸವನ್ನು ತೆಗೆಸಬೇಕಾಗುತ್ತೆ. ಚಂದ್ರ ಕಾಣುವ ಟೈಮ್ ಅಂದರೆ 9 ಗಂಟೆ 15 ನಿಮಿಷಕ್ಕೆ. ಅದು ಒಂದು ಅರ್ಧ ಗಂಟೆ ಮೇಲೂ ಆಗ್ಬೋದು, ಅರ್ಧ ಗಂಟೆ ತೆಳಗೂ ಆಗ್ಬೋದು. ಅಷ್ಟರಲ್ಲಿ ಚಂದ್ರ ಕಾಣುವ ಸಮಯ ಅಂತ ಹೇಳಿದ್ದಾರೆ. ಸಂಜೆ ಟೈಮಿನಲ್ಲೂ ಗಣೇಶನ ಪೂಜೆ ಮಾಡಿ, ಚತುರ್ಥಿ ವ್ರತದ ಬುಕ್ಕು ಇದ್ದರೆ ಓದಿ ಆರತಿ ಮಾಡಬೇಕು. ಚಂದ್ರ ಬಂದ ಮೇಲೆ ಅಂದರೆ ಟೆರ್ರಸ್ ಮೇಲೆ ಹೋಗಿದರೆ ಚಂದ್ರ ಕಾಣುತ್ತಾನೆ. ಆ ಸಮಯದಲ್ಲಿ ಅಲ್ಲಿ ಹೋಗಿ ಪೂಜೆ ಮಾಡಿ ಬಂದು ಉಪವಾಸವನ್ನು ನೀವು ತೆಗೆಸಬಹುದು. ಇಷ್ಟು ಇತ್ತು ನೋಡಿ ಇವತ್ತಿನ ಗಣೇಶ ಚತುರ್ಥಿ, ಅಂಗಾರಕ ಚತುರ್ಥಿಯ ಮಾಹಿತಿ. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಅದರಲ್ಲಿ ಏನಾದರೂ ತಪ್ಪಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ತಿದ್ಕೋತೀನಿ. ನನಗೆ ಎಷ್ಟು ಗೊತ್ತಿತ್ತೋ ಚತುರ್ಥಿ ಬಗ್ಗೆ ಅಷ್ಟು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.